ಫ್ರೆಂಡ್ಸ್, ಸ್ಟಾಕ್ಸ್ ಹೂಡಿಕೆ ಮಾಡೋದು ರಿಸ್ಕ್ ಅಂತ ಎಲ್ಲರೂ ಭಯ ಪಡ್ತಾರೆ. ಬಟ್ ವಾಟ್ ಯು ಫೈ ಟೆಲ್ ಯು ದೇರ್ ಇಸ್ ಸ್ಮಾರ್ಟರ್ ಅಂಡ್ ಸೇಫರ್ ವೇ ಟು ಇನ್ವೆಸ್ಟ್. ಹೌದು, ಅದೇ ETF. ETF ಅಂದ್ರೆ ಏನು? ಸೊ ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಸೇಫ್ ಅಂಡ್ ಸೆಕ್ಯೂರ್ ಇನ್ವೆಸ್ಟ್ಮೆಂಟ್. ಇದ್ರ ಜೊತೆ ಸ್ಟಾಕ್ಸ್, ಬಾಂಡ್ಸ್, ಗೋಲ್ಡ್ ಅಂಡ್ ಅದರ್ ಅಸೆಟ್ಸ್ ಕಂಬೈನ್ ಆಗಿ ಇರುತ್ತೆ. ಇಮ್ಯಾಜಿನ್ ಒಂದು ಬಾಸ್ಕೆಟ್. ಈ ಬಾಸ್ಕೆಟ್ ಒಳಗಡೆ TCS, ಇನ್ಫೋಸಿಸ್, ರಿಲಯನ್ಸ್, HDFC ಹೀಗೆ ಹಲವಾರು ಸ್ಟಾಕ್ಸ್ ಮಿಕ್ಸ್ ಆಗಿರುತ್ತೆ. ಸೊ ನೀವು ಒಂದು ETF ಹೂಡಿಕೆ ಮಾಡಿದರೆ ಒಂದೇ ಸಾರಿ ಎಲ್ಲಾ ಕಂಪನಿಗಳ ಶೇರ್ಸ್ನ ಬೈ ಮಾಡಿದಾಗೆ. ETF ನ ಬೆನಿಫಿಟ್ಸ್: ಡೈವರ್ಸಿಫಿಕೇಶನ್. ಒಂದೇ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಸ್ಕ್ ಜಾಸ್ತಿ ಹಾಗೂ ಸ್ಟಾಕ್ ಪ್ರೈಸ್ 0 ಆಗೋ ಚಾನ್ಸಸ್ ಇರುತ್ತೆ. ಬಟ್ ETF ನಲ್ಲಿ ಗ್ರೂಪ್ ಆಫ್ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಸೇಫ್ ಆಗಿರುತ್ತೆ. ನೆಕ್ಸ್ಟ್, ಲೋ ಕಾಸ್ಟ್. ಇದರಲ್ಲಿ ಮ್ಯೂಚುವಲ್ ಫಂಡ್ಸ್ಗಿಂತ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇರುತ್ತೆ. ಯಾಕಂದರೆ ETF ನಲ್ಲಿ ಇರೋ ಸ್ಟಾಕ್ಸ್ ಎಲ್ಲ ಇಂಡೆಕ್ಸ್ ಫಂಡ್ಸ್ನ 50-50 ಹಾಗೂ ಸೆನ್ಸೆಕ್ಸ್ ಅಥವಾ ಬ್ಯಾಂಕ್ ನಿಫ್ಟಿ ಸ್ಟಾಕ್ಸ್ ಆಗಿರುತ್ತೆ. ಹಾಗಾಗಿ ಇದರ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇರುತ್ತೆ. ಈಸಿ ಟ್ರೇಡಬಲ್. ಇದು ಕೂಡ ಸ್ಟಾಕ್ಸ್ ತರ ಲೈವ್ ಮಾರ್ಕೆಟ್ನಲ್ಲಿ ಬೈ ಮತ್ತು ಸೆಲ್ ಮಾಡ್ಬೋದು. ಇದರಿಂದ ನಮಗೆ ಪ್ರೈಸ್ ಬೆನಿಫಿಟ್ ಸಿಗುತ್ತೆ. ಸ್ಟಾಕ್ಸ್ ಮತ್ತು ETF ನ ಡಿಫ್ರೆನ್ಸ್ ನೋಡೋದಾದ್ರೆ, ಸ್ಟಾಕ್ಸ್ ನಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ರಿಸ್ಕ್ ಜಾಸ್ತಿ ಇರುತ್ತೆ. ಬಟ್ ETF ನಲ್ಲಿ ಡೈವರ್ಸಿಫಿಕೇಶನ್, ಸೇಫ್ಟಿ ಆ್ಯಂಡ್ ಸ್ಟೇಬಲ್ ಲಾಂಗ್ ಗ್ರೋತ್ ನೀಡುತ್ತದೆ.